ಅಂದರೆ ಈ ಊರಿನಲ್ಲಿ ಅಂದರೆ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟ 4 ಹಳ್ಳಿನಲ್ಲೂ ನಾವು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಸ್ವಚ್ಛತೆಯ ಮೂಲ ಉದ್ದೇಶ ಬಂದ್ಬಿಟ್ಟು ನಾವು ಆರೋಗ್ಯವಾಗಿರ್ಬೇಕಂತ ಅಂದರೆ ಸ್ವಚ್ಛತೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಪ್ಲಾಸ್ಟಿಕ್ ಕಸ ಇರ್ಬೋದು, ಅದನ್ನೆಲ್ಲ ಯಾವ ರೀತಿ ಹಾಕಬೇಕು ಅದು ಸ್ವಲ್ಪ ಅರಿವಿರಲ್ಲ. ಆ ಅರಿವನ್ನು ಮೂಡಿಸೋಕ್ಕೋಸ್ಕರ ನಾವು ಪ್ಲಾಸ್ಟಿಕ್ ಕಸವನ್ನೆಲ್ಲ ತೆಗೆದು ಒಂದು ಕಡೆ ಹಾಕೋದು, ಮತ್ತು ಈಗ ಬೇಡವಾದ ಗಿಡಗಳಿರುತ್ತೆ, ಕಳೆ ಗಿಡ, ಅದನ್ನೆಲ್ಲ ಕಿತ್ತಾಕೋದಿರ್ಬೋದು, ಆ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಊರಿನ ಪ್ರಮುಖ ಸ್ಥಳಗಳಾಗಿರ್ಬೋದು ಅಥವಾ ಹಳ್ಳಿ ಮಧ್ಯದಲ್ಲಿ ಈ ರೀತಿ ಕಸವನ್ನು ಬೇರ್ಪಡಿಸಿ ನಾವು ಅದೊಂದು ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಮತ್ತು ನಿನ್ನೆ ಎಲ್ಲ ನಾವು ಬಂದಂಥ ರೈತರಿಗೆ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ ಸಾವಯವ ಗೊಬ್ಬರಗಳು, ಅದಾದಮೇಲೆ ಬೀಜಗಳನ್ನು ಕೊಟ್ವಿ. ಹೊಸ ಬೀಜ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಿಂದ ಬಂದಿದ್ದು, ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಅದರಿಂದ ಹೆಂಗೆ ನೀವು ಜಾಸ್ತಿ ಬೆಳೆಯನ್ನು ಬೆಳಿಬೇಕು, ಈಲ್ಡ್ ಹೆಂಗೆ ಬರುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ವಿ. ಮತ್ತು ಅದೇ ರೀತಿ ನಾಳೆ ನಾಡಿದ್ದು ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಇದೆ, ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ಸು. ಅದಾದಮೇಲೆ ನಾಳೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟು, ಅಂದರೆ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಏನಂತ ಕೊಟ್ಟು ಬ್ಲಡ್ ಡೊನೇಷನ್ನ ಕೂಡ ಮಾಡ್ಕೊತಿದ್ದೀವಿ. ಊರಿನವರೆಲ್ಲ ಸಹಕರಿಸ್ತಿದ್ದಾರೆ. ನಿನ್ನೆ ಕಾರ್ಯಕ್ರಮ ಕೂಡ ಸಕ್ಸಸ್ ಆಗಿದೆ. ಇದೇ ರೀತಿ ಮುಂದೆ ಹಳ್ಳಿಯ ಜನ ಎಲ್ಲ ಸಹಕರಿಸಿದ್ರೆ ನಮ್ಮ ಕಾರ್ಯಕ್ರಮ ಒಂದು ಆಗುತ್ತೆ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೆಂಗೆ ಪಡ್ಕೋಬೇಕು ಅದ್ರ ಬಗ್ಗೆನೂ ಕೂಡ ಈ ಒಂದು ನಮ್ಮ NSS ಕಡೆಯಿಂದ ಮಾಹಿತಿ ಇರುತ್ತೆ. ಥ್ಯಾಂಕ್ ಯು. ವರುಣ್ ಅಂತ, ನಾನು 3ನೇ ವರ್ಷದ BSc ಕೃಷಿ ವಿದ್ಯಾರ್ಥಿ. ನಾವು ಬಂದಿರೋದು GPS ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟಿಂದ, ಬೆಂಗಳೂರು ಪೀಣ್ಯದಲ್ಲಿ ನಮ್ಮ ಕಾಲೇಜಿದೆ. ಸೊ ನಾವು ಪರ್ಟಿಕ್ಯುಲರ್ ಬಂದುಬಿಟ್ಟು ಕೃಷಿ ಸಂಬಂಧಪಟ್ಟ ಕಾಲೇಜು. ಸೊ ನಮ್ಮದು ಗೌರ್ಮೆಂಟ್ ಆಫ್ ಕರ್ನಾಟಕದ ಅಪ್ರೂವಲ್ ಆಗಿದೆ. ಆ್ಯಂಡ್ ಮತ್ತು ನಮ್ಮ ಡಿಗ್ರಿ ಏನಿದೆ ಇದು ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟಿಂದ ವ್ಯಾಲಿಡ್ ಆಗಿರುತ್ತೆ. ನಾವು ಇವತ್ತು ವಿಶೇಷವಾಗಿ ನಿಮ್ಮ ಈ ಚಿಕ್ಕಮರಳ್ಳಿ ವಿಲೇಜ್ ಏನು ಬರುತ್ತೆ, ಅಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಅಡಿಯಲ್ಲಿ ಒಂದು ವಾರ್ಷಿಕ ಶಿಬಿರ ಹಾಕೊಂಡಿದ್ದೀವಿ ಒಂದು ವಾರದ ಮಟ್ಟಿಗೆ. ಸೊ ಇವತ್ತು ನಮ್ಮದು ಇಲ್ಲಿ 3ನೇ ದಿನ. ಸೊ ಮೊದಲನೇ ದಿನ ನಮ್ಮದು ಇನಾಗ್ರೇಷನ್ ಆಗಿತ್ತು. 2ನೇ ದಿನ ಬಂದ್ಬಿಟ್ಟು ನಮಗೆ ರೈತರಿಗೋಸ್ಕರ ಸೀಡ್ಲಿಂಗ್ಸ್ ಕೊಡೋದು ಆಗಿರ್ಬೋದು, ಮತ್ತು ಮೈಕ್ರೋವೇವ್ ಕನ್ಸೆಷನ್ ಕೊಡೋದು, ಮತ್ತು ಕೆಲವೊಂದು ಆರ್ಗ್ಯಾನಿಕ್ ಇನ್ಪುಟ್ಸ್ನ ಕೊಡೋದನ್ನ ನಾವು ಮಾಡಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ವಿ. ಇವತ್ತು ಗ್ರಾಮ ಕ್ಲೀನಿಂಗ್ ಮಾಡ್ತಿದ್ದೀವಿ. ಮತ್ತು ನಾಳೆ ನಿಮ್ಮ ಊರಲ್ಲಿ ವಿಶೇಷವಾಗಿ ಹೆಲ್ತ್ ಚೆಕಪ್, ಐ ಚೆಕಪ್, ಡೆಂಟಲ್ ಚೆಕಪ್, ಮತ್ತು ಅದ್ರ ಜೊತೆಗೆ ಬ್ಲಡ್ ಡೊನೇಷನ್, ಈ 4 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಊರಿನ ಎಲ್ಲ ಜನರು ಭಾಗವಹಿಸಬೇಕು. ಮತ್ತು 4ನೇದಾಗಿ ನಮಗೆ ಊರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ತಿದ್ದೀವಿ. ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಹೇಳಿರ್ಬೋದು, ತುಂಬ ಜನಕ್ಕೆ ಕ್ಯಾನ್ಸರ್ ಇದೆ ಅಂತೆಲ್ಲ ಸಡನ್ ಲೇಟಾಗಿ ಗೊತ್ತಾಗ್ತಿರುತ್ತೆ, ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತದೆ ಅಂದ್ಬಿಟ್ಟು. ಸೊ ಊರಲ್ಲಿರೋ ಎಲ್ಲ ಹೆಣ್ಮಕ್ಳಿಗೆ, ಅದರಲ್ಲೂ ಯಾರಿಗೆ ಲೈಕ್ ಡಾಕ್ಟರ್ಸ್ ಬರ್ತಾರೆ, ಅವ್ರು ಚೆಕಪ್ ಮಾಡಿಬಿಟ್ಟು ಅವ್ರಿಗೆ ಏನಾದರೂ ಡೌಟ್ ಬಂತು ಅಂತಂದರೆ ದೇ ವಿಲ್ ಗೋ ಫಾರ್ ದ ಸ್ಕ್ರೀನಿಂಗ್. ಅದನ್ನ ಸ್ಕ್ರೀನ್ ಟೆಸ್ಟಿಂಗ್ ಮಾಡಿಬಿಟ್ಟು ಅಲ್ಲೇ ರಿಪೋರ್ಟ್ ಕೊಡ್ತಾರೆ, ಲೈಕ್ ದೇ ಆರ್ ಓಕೆ ಆರ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡ್ತಾರೆ. ಸೊ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಭಾರತೀಯ ಹವಾಮಾನ ಇಲಾಖೆ ಇಂದ ರೈತರ ಜೊತೆಗೆ ಸಂಪರ್ಕ ಮಾಡ್ಕೊಂಡ್ಬಿಟ್ಟು ಯಾವ ಥರ ಹವಾಮಾನ ವರದಿಗಳನ್ನ ಓದಬೇಕು, ಅದರಿಂದ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಇಂಟ್ರಾಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಮತ್ತು ಲಾಸ್ಟ್ನೇದಾಗಿ ನಮ್ಮದು ಶನಿವಾರಕ್ಕೆ ನಮ್ಮದು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳು 2nd ಇಯರ್, 3rd ಇಯರ್ ಮತ್ತು 4th ಇಯರ್ಸ್, 4 ಜನ, 3 ಬ್ಯಾಚವರು ಇದ್ದಾರೆ. ಸೊ ಇವರಿಗೆ NSS ಅನ್ನೋದು ಅವರಿಗೆ ಒಂದು ಕಲಿಕೆ ಅಂಗ. ಆ್ಯಕ್ಚುಲಿ ಇದರಲ್ಲಿ ಹೇಳ್ಬೇಕಂದ್ರೆ ಅವರಿಗೆ ಓವರಾಲ್ ಆಗಿ ಅವ್ರದ್ದು ವೈಯಕ್ತಿಕವಾಗಿ ಮತ್ತು ಆ್ಯಸ್ ಎ ಗ್ರೂಪ್ ಆಗಿ ಬೆಳೆಯುವ ಯಾವ ಥರ ಅಂತ ಒಂದು ಅರಿವು ಮೂಡಿಸುತ್ತೆ ಈ ಒಂದು ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ನಿಮ್ಮ ಗ್ರಾಮದ ಮುಖ್ಯಸ್ಥರಿಗೆ ಎಲ್ರಿಗೂ ನಾವು ಧನ್ಯವಾದ ಅರ್ಪಿಸ್ತೀವಿ. ಸೊ ಮೊದಲನೇ ಹೆಸರು ನಟರಾಜ್ ಅಂತ. Hi, I'm Abhijit Vinod Bakshi. I came from GPS Institute of Agriculture Management, and now we are here at Chekmaranhalli village for NSS camp, which is of 7 days. So the main importance of this camp is to spread awareness about hygiene, including tomorrow, which is 4th of March, we are having blood donation camp along with breast cancer treatment and screening as well, because breast cancer is spreading like anything in today's time, and women in the rural areas are not aware about their health. They don't even they don't know what is breast cancer. So we being over here from GPS college, we're going to spread awareness about it, and we are going to go for testing and screening for the breast cancer, which is going to be free of cost, and the reports will be provided to them as well. And just in case if something is wrong with the health as well, we can simply go for treatment and treat them, and we can just cure this thing. Because curing, if it's in the initial stage, this thing can be 100% curable, but if it's at last, it's going to be difficult. So we're going to go for blood donation as well. And the importance of blood donation is, example, if someone is having lack of blood in the body or anemia, the blood which we're going to donate will be helpful for them, and we can save many lives as well. Thank you. ಸೊ ನನ್ನ ಹೆಸರು ಶಾಂತಾ ಶಿರೂರ್ ಅಂತ. ನಾನು 3rd ಸೆಮಿಸ್ಟರ್ 2nd ಇಯರಲ್ಲಿ GPS ಕಾಲೇಜಲ್ಲಿ ಓದ್ತಾ ಇರೋದು.
ನಾವು ನಮ್ಮ ಕಾಲೇಜಿಂದ 40 ಜನ ಬಂದಿದ್ದೀವಿ ಇಲ್ಲಿ. ಸೊ ಇಲ್ಲಿ NSS ಕ್ಯಾಂಪ್ ಇಂದ ಚಿಕ್ಕಮಾರನಹಳ್ಳಿಗೆ ಬಂದಿದ್ದೀವಿ. ಪ್ರತಿ 7 ದಿನ ಕ್ಯಾಂಪಿಂಗ್ ಐತಲ್ಲ, ಪ್ರತಿಯೊಂದೊಂದು ದಿನಾನು ಒಂದೊಂದು ಶೆಡ್ಯೂಲ್ ಇಟ್ಕೊಂಡು ಬಂದೇವಿ. ಫಸ್ಟ್ ಡೇ ಇನಾಗ್ರೇಷನ್ ಮಾಡ್ದು, ಆಮೇಲೆ ಇವತ್ತು ಕ್ಲೀನಿಂಗ್ ಮಾಡ್ತಾ ಇದೀವಿ. ಇನ್ನು ನೆಕ್ಸ್ಟ್ IMD ಬಗ್ಗೆ ಹೇಳಬೇಕು. ಆಮೇಲೆ ನೆನೆ ತೋಟಗಾರಿಕೆ ಇಲಾಖೆ ಬಗ್ಗೆ ಎಲ್ಲ ಇದನ್ನ ಮಾಡಿದ್ರು ಸೈಂಟಿಸ್ಟ್ ಎಲ್ಲ ಬಂದ್ಬಿಟ್ಟು. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಇದನ್ನ ಅವೇರ್ನೆಸ್ ಮೂಡ್ಸಕ್ಕಂತ ಹೇಳಿ ಜನರಿಗೆ ಅದೊಂದು ಕ್ಯಾಂಪ್ ಇಟ್ಕೊಂಡಿದೀವಿ. ಆಮೇಲೆ ಬ್ಲಡ್ ಡೊನೇಷನ್ ಬಗ್ಗೆ